ಸಾರಿ, ಆದರೆ ದಯವಿಟ್ಟು ಈ ಥರ ಎಲ್ಲ ಟಚ್ ಮಾಡಬೇಡಿ. ಅಂಜು, ನಮ್ಮ ಮದುವೆಗೆ 5 ತಿಂಗಳಾಗಿದೆ. ಅಡ್ಜಸ್ಟ್ ಆಗೋದಕ್ಕೆ ನೀನು ಎಷ್ಟು ದಿನ ಬೇಕು? ಅದು ನನಗೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅಂಜು, ನನಗೆ ಆಫೀಸಲ್ಲಿ 50,000 ಬೋನಸ್ ಬಂದಿದೆ. ನಾಳೆ ರೆಡಿ ಇರು, ಶಾಪಿಂಗ್ ಹೋಗೋಣ. ಇಲ್ಲ, ನಾನು ಎಲ್ಗೂ ಬರಲ್ಲ. ಏಯ್, ಮದುವೆಗೆ ತುಂಬಾ ದಿನ ಆಯ್ತು, ಎಲ್ಗೂ ಕರ್ಕೊಂಡು ಹೋಗಿಲ್ಲ. ಆಚೆ ಕರ್ಕೊಂಡು ಹೋಗ್ತೀನಿ, ರೆಡಿ ಇರು. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನಾನು ಎಲ್ಗೂ ಬರಲ್ಲ. ಅಂಜು, ಈ ಬ್ಲೂ ಕಲರ್ ಶರ್ಟು ಹೇಗೆ ಕಾಣಿಸ್ತಾ ಇದೆ? ಇಲ್ಲ, ಚೆನ್ನಾಗಿಲ್ಲ. ಮೊದಲು ಚೇಂಜ್ ಮಾಡಿ. ಆದ್ರೆ ಅಂಜು, ಬ್ಲೂ ಕಲರು ನಿನ್ ಫೇವ್ರೇಟ್ ಅಲ್ವಾ? ಮೊದಲು ಫೇವ್ರೆಟ್ ಆಗಿತ್ತು, ಆದರೆ ಇವಾಗಿಲ್ಲ. ಪ್ಲೀಸ್ ಚೇಂಜ್ ಮಾಡಿ. ಪರವಾಗಿಲ್ಲ ಬಿಡು, ಹೇಗೂ ಹಾಕೊಂಡಿದ್ದೀನಿ, ಹೀಗೆ ಆಫೀಸ್ಗೆ ಹೋಗ್ತೀನಿ. ಚೆನ್ನಾಗಿಲ್ಲ ಅಂತ ಹೇಳ್ದೆ ತಾನೆ ನಿಮ್ಗೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಆಮೇಲೆ ಇನ್ನೊಂದು, ಯಾವತ್ತೂ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ನನ್ ಮುಂದೆ ಬರಬೇಡಿ, ನನಗೆ ಇಷ್ಟ ಆಗಲ್ಲ. ಓಕೆ ಓಕೆ ಓಕೆ, ನೀನ್ ಕೋಪ ಮಾಡ್ಕೋಬೇಡ, ಚೇಂಜ್ ಮಾಡ್ತೀನಿ. ನೀನ್ ಇಲ್ದೆ ನನ್ ಕೈಲಿ ಆಗ್ತಾ ಇಲ್ಲ ಕಣೋ. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನಗ್ ನಿನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ. ದಯವಿಟ್ಟು ಒಂದ್ಸಲ ಸಿಗೋ. ಹಲೋ 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 ರವಿ. ಅಂಜು, ನಾನೆಲ್ಲ ಕೇಳಿಸ್ಕೊಂಡೆ. ಇದಕ್ಕೆ ನಾನು ಇಷ್ಟ ಇಲ್ಲ ಅಲ್ವಾ? ನಾನು ಹಾಕೋ ಬ್ಲೂ ಶರ್ಟು, ನನ್ನ ಜೊತೆ ಶಾಪಿಂಗು, ಯಾವುದಕ್ಕೂ ಬರೋಕ್ಕೆ ಇಷ್ಟ ಇಲ್ಲ ಅಲ್ವಾ? ಯಾಕಂದ್ರೆ ನಿನಗೆ ನಿನ್ನ ನೆಕ್ಸ್ಟ್ ನೆನಪಾಗ್ತಾನೆ. ಅದು ಸಿದ್ಧಾರ್ಥ್, ನನ್ಗೆ ಇವಾಗ್ಲೂ ಅವನ್ನ ಮರೆಯೋದಕ್ಕೆ ಆಗ್ತಿಲ್ಲ. ನಿನಗೆ ಅವನ ಮೇಲೆ ಅಷ್ಟೊಂದು ಲವ್ ಇದ್ದಿದ್ರೆ ನನ್ನ ನೆನಕ್ಕೆ ಮದ್ವೆ ಆದೆ. ನನ್ನ ಜೀವನ ಹಾಳು ಮಾಡ್ತಾ ಇದೀಯಾ ಅಂಜು? ನಮ್ದು ಅರೇಂಜ್ ಮ್ಯಾರೇಜು, ಅದಕ್ಕೆ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಾ ಇದ್ದೀನಿ. ಆದ್ರೆ ನನ್ಗೆ ಗೊತ್ತೇ ಇರಲಿಲ್ಲ, ಎಲ್ಲಿ ಪ್ರೀತಿ ಇರಲ್ವೋ ಅಲ್ಲಿ ನಾವು ಏನೇ ಗಿಫ್ಟ್ ಕೊಟ್ರು, ಏನೇ ಮಾಡಿದ್ರು ಯೂಸ್ ಆಗಲ್ಲ ಅಂತ. ಸರಿ ಅಂಜು, ನೀನು ಅವನ ಜೊತೆನೆ ಹೋಗು. ಯಾರನ್ನ ಪ್ರೀತಿ ಮಾಡ್ತಿದ್ಯೋ ಅವನ ಜೊತೆನೆ. ಆದ್ರೆ ಒಂದು, ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದೀಯಾ, ಜೊತೆಗೆ ನನ್ನ ಜೀವನ ಕೂಡ ಹಾಳು ಮಾಡ್ತಾ ಇದೀಯಾ. ಸಿದ್ಧಾರ್ಥ್, ನಂಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಸರಿ, ನಿನಗೆ ಎಷ್ಟು ದಿನ ಟೈಮ್ ಬೇಕೋ ಅಷ್ಟು ದಿನ ತಗೋ. ಆದರೆ ಬೇಗ ಕ್ಲಾರಿಟಿಗೆ ಬಾ, ಯಾಕಂದರೆ ಇದು ಇಬ್ಬರ ಲೈಫು.